ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ವೀಕ್ಷಕರೇ, ಕರಾವಳಿ ಭಾಗದ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಎಂದು ಹೆಸರುವಾಸಿಯಾಗಿರುವಂತಹ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸತತವಾಗಿ 24 ವರ್ಷಗಳಿಂದ ಕಾರ್ಮಿಕರೊಡನೆ ನೇರವಾಗಿ ಸಂಪರ್ಕದಲ್ಲಿ ಇರುವಂತಹ ಒಂದು ವ್ಯಕ್ತಿ. ಹಾಗೆಯೇ 7 ವರ್ಷದಿಂದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸಂಸ್ಥೆಯನ್ನ ಹುಟ್ಟು ಹಾಕಿಕೊಂಡಿದ್ದಾರೆ. ಈ ಒಂದು ಸಂಸ್ಥೆ ಅಡಿಯಲ್ಲಿ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಉದ್ಯಮಿದಾರರಿಗೆ, ವಾಣಿಜ್ಯ ತೆರಿಗೆ ಮನ್ನಾ ಮಾಡಿಸುವುದರಲ್ಲಿ ಯಶಸ್ವಿಯನ್ನ ಗಳಿಸಿದ್ದಾರೆ. ಇನ್ನು ಲೈವ್ ಅಂಡ್ ಮತ್ತು ಕ್ಲಬ್ ಅನಧಿಕೃತ ಬಾರ್ ಅನ್ನು ಕೂಡ ರದ್ದು ಮಾಡಿದ್ದಾರೆ. ಇನ್ನು 958 ನಕಲಿ ಡಾಕ್ಟರ್ ಹಾಸ್ಪಿಟಲ್ಗಳನ್ನು ಕೂಡ ಇವರ ನೇತೃತ್ವದಲ್ಲಿ ಬಂದ್ ಮಾಡಿಸಲಾಗಿದೆ. ಇನ್ನು ಸರ್ಕಾರ ಜಾಗವನ್ನ ಯಾರೇ ಕಬಳಿಸಿದರೂ ಕೂಡ ಆ ಸರ್ಕಾರಕ್ಕೆ ವಾಪಸ್ ಮಾಡಿರುವಂತಹ ಹೆಗ್ಗಳಿಕೆ ಕೂಡ ಅವರಲ್ಲಿದೆ. ಇನ್ನು ಝೀರೋ ಟ್ರಾಫಿಕ್ ಕೂಡ ಮಾಡಿಸಿರುವುದರಲ್ಲಿ ಹೆಗ್ಗಳಿಕೆ ಕೂಡ ಅವರಲ್ಲಿದೆ. ಇನ್ನು ಉದ್ಯೋಗ ಮೇಳ, ಕೃಷಿ ಮೇಳ ಹಾಗೆ ಇನ್ನು ಇತರ ಮೇಳಗಳನ್ನು ಜೋಡಿಸಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿರುತ್ತಾರೆ. ಹಾಗೆಯೇ ಉದ್ಯೋಗ ಮೇಳವನ್ನು ಮಾಡಿ ಸಾಕಷ್ಟು ಮಕ್ಕಳಿಗಾಗಿರ್ಬೋದು, ಹಾಗೆ ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು ಕೆಲಸ ಕೊಡುವುದರಲ್ಲಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಇವರು ಉತ್ತಮ ಲೇಖಕರು ಕೂಡ ಹಾಗೆ ಬರಹಕಾರರು ಕೂಡ ಆಗಿದ್ದಾರೆ. ಇವರು ವೇಶ್ಯರಿಗೂ ಕೂಡ ಮನಸ್ಸಿದೆ ಎಂಬ ಒಂದು ಚಿಂತನೆಯ ಬಗ್ಗೆ ಲೇಖನವನ್ನು ಕೂಡ ಬರೆದಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಡಾಕ್ಟರೇಟ್ ಕೂಡ ಬಂದಿರುತ್ತಾರೆ. ಹಾಗೆ ಇವರು ಜಾಸ್ತಿ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಇತರ ಅಂಗಡಿಗಳ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾರೆ. ಇವರು ಬೇಕರಿ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಕಾನೂನು ಬಗ್ಗೆ ಮಾಹಿತಿ ನೀಡಲು ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗೆ ಕಾರ್ಮಿಕರ ಕನಿಷ್ಠ ವೇತನ, ಕಾರ್ಯನಿರತರ ವೇಳೆ, ಹಾಗೆ ಅವರ ಆರೋಗ್ಯ ಸುರಕ್ಷತೆ, ಹಾಗೆ ಕೆಲವು ವಿಮೆ ಪರಿಹಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಎಷ್ಟೋ ವೇದಿಕೆಗಳಲ್ಲಿ ನೀಡಿರುತ್ತಾರೆ. ಸತತವಾಗಿ ಇವರು 24 ವರ್ಷಗಳಿಂದ ನೇರವಾಗಿ ಕಾರ್ಮಿಕರ ಒಂದು ಸಂಘಟನೆಯೊಂದಿಗೆ ಇವರು ಬೆಳೆಯುತ್ತಾ ಬಂದಿರುತ್ತಾರೆ. ನಂತರದಲ್ಲಿ ಇವರು ಯಾಕೆ ಈ ಸಂಸ್ಥೆಯನ್ನು ಹುಟ್ಟಾಕಬಾರದು ಎಂಬ ಒಂದು ಹಂತಕ್ಕೆ ಬರುತ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅನ್ಯಾಯಕ್ಕೆ ಒಳಗಾಗುತ್ತಿರ್ತಾರೆ. ಇವಾಗಲೂ ಕೂಡ ನೇರವಾಗಿ ಎಲ್ಲೇ ಒಂದು ಬೇಕರಿಗಳಲ್ಲಿ ಅನಾಹುತಗಳಾಗಲಿ, ಯಾರೇ ಬಂದು ಅಲ್ಲಿ ಏನೇ ಒಂದು ಬೇಡದೇ ಇರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ನೇರವಾಗಿ ಹೋಗಿ ನಿಂತು ಅವರಿಗೆ ನ್ಯಾಯ ಕೊಡಿಸುವುದರಲ್ಲಿ ನಿರತರಾಗುತ್ತಾರೆ. ಹಾಗೆ ನೇರವಾಗಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಅವರಿಗೆ ನ್ಯಾಯ ಕೊಡಿಸುವುದರಲ್ಲಿ ಕೂಡ ಮುಂದಾಗುತ್ತಾರೆ. ಇದೇ ತರ ಕರ್ನಾಟಕ ರಾಜ್ಯ ಕಾರ್ಮಿಕ ರಕ್ಷಣಾ ವೇದಿಕೆ ಇವರ ಅಧ್ಯಕ್ಷತೆಯಲ್ಲಿ ಎಷ್ಟೋ ಕಾರ್ಯಕ್ರಮಗಳಾಗಿದೆ. ಹಾಗೆ ಎಷ್ಟೋ ವೇದಿಕೆಗಳಲ್ಲಿ ಕಾರ್ಮಿಕರ ಬಗ್ಗೆ ಮಾತನಾಡುವ ಒಂದು ಹೆಗ್ಗಳಿಕೆ ಇವರದಾಗಿದೆ. ಹಾಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮಹಿಳಾ ಅಧ್ಯಕ್ಷರಾಗಿರುವಂತಹ ಪೂಜಾ ಶೆಟ್ಟಿ ಇವರು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿರುತ್ತಾರೆ. ಈ ಒಂದು ಹೆಗ್ಗಳಿಕೆ ನಮ್ಮ ಇಡೀ ಕರ್ನಾಟಕದಲ್ಲಿಯೇ 2ನೇ ಅತಿ ದೊಡ್ಡ ಸಂಸ್ಥೆಯಾಗಿ ಪರಿವರ್ತನೆ ಆಗಿರುವುದು ನಮ್ಮೆಲ್ಲರ ಹೆಗ್ಗಳಿಕೆ ಆಗಿದೆ.